ಗೈಸ್, ಈ ಒಂದು ವಿಡಿಯೋದಲ್ಲಿ ನಾವು ಟಾಪ್ 10 ರಿಚೆಸ್ಟ್ ಕ್ರಿಕೆಟರ್ಸ್ ಯಾರು ಅಂತ ನೋಡೋಣ. ನಮ್ಮ ದೇಶದಲ್ಲಿ ಕ್ರಿಕೆಟ್ ಅನ್ನೋದು ಒಂದು ಆಟವಾಗಿ ಉಳಿದಿಲ್ಲ. ಇದನ್ನು ಒಂದು ಫೆಸ್ಟಿವಲ್ ತರ ಟ್ರೀಟ್ ಮಾಡ್ತಾರೆ. ಹೀಗಾಗಿ ಕ್ರಿಕೆಟ್ ಪ್ಲೇಯರ್ಸ್ ತುಂಬಾನೇ ನೆಟ್ವರ್ತ್ ಅನ್ನು ಹೊಂದಿರ್ತಾರೆ. ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ. ಒಂದು ಲಿಸ್ಟ್ ನಲ್ಲಿ 10th ಪ್ಲೇಸ್ ಅಲ್ಲಿ ಇರುವಂತವರು ಗೌತಮ್ ಗಂಭೀರ್. ಇವರ ಒಂದು ಸಾಲಿಡ್ ಬ್ಯಾಟಿಂಗ್ ಟೆಕ್ನಿಕ್ ಇಂದ ಹಾಗೂ ಅಂಡರ್ ಪ್ರೆಷರ್ ಅಲ್ಲಿ ಪರ್ಫಾರ್ಮ್ ಮಾಡುವಲ್ಲಿ ಇವರು ತುಂಬಾನೇ ಫೇಮಸ್. ಇವರು 2007ರ T20 ವರ್ಲ್ಡ್ ಕಪ್ ವಿನ್ನಿಂಗ್ ನಲ್ಲಿ ಹಾಗೂ 2011ರ ODI ವರ್ಲ್ಡ್ ಕಪ್ ವಿನ್ನಿಂಗ್ ನಲ್ಲಿ ತುಂಬಾನೇ ಒಂದು ಕ್ರುಷಿಯಲ್ ಆದ ರೋಲ್ ಅನ್ನ ಪ್ಲೇ ಮಾಡಿದ್ರು. ಹೀಗಾಗಿ ಇವರ ಒಂದು ನೆಟ್ವರ್ಕ್ ಬಂದು $23 ಮಿಲಿಯನ್. ಹಾಗೂ 9ನೇ ಪ್ಲೇಸ್ ನಲ್ಲಿ ನಾವು ನೋಡಬಹುದು ರೋಹಿತ್ ಶರ್ಮಾ. ಇವರು ಈಗಿನ ಒಂದು ಕ್ರಿಕೆಟ್ ಟೀಮ್ ನ ಕ್ಯಾಪ್ಟನ್ ಆಗಿ ಕೂಡ ಇದ್ದಾರೆ. ಇವರು ಕೂಡ 2007ರ ಒಂದು T20 ವರ್ಲ್ಡ್ ಕಪ್ ನ ವಿನ್ನಿಂಗ್ ನಲ್ಲಿ ಪ್ಲೇಯರ್ ಕೂಡ ಆಗಿದ್ರು ಹಾಗೂ 2024ರ T20 ವರ್ಲ್ಡ್ ಕಪ್ ನ ಒಂದು ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಇವರ ಒಂದು ಅಗ್ರೆಸಿವ್ ಬ್ಯಾಟಿಂಗ್ ಸ್ಟೈಲ್ ನಿಂದ ಹಾಗೂ ದೊಡ್ಡ ದೊಡ್ಡ ಸ್ಕೋರ್ ಗಳನ್ನ ಮಾಡೋರಲ್ಲಿ ಇವರು ತುಂಬಾನೇ ಒಂದು ಖ್ಯಾತಿಯನ್ನ ಹೊಂದಿದ್ದಾರೆ. ಇವರಿಗೆ ಹಿಟ್ಮ್ಯಾನ್ ಅಂತ ಹೆಸರು ಕೂಡ ಇದೆ. ಇವರ ಒಂದು ನೆಟ್ವರ್ತ್ ಎಷ್ಟು ಅಂತ ಕೇಳಿದ್ರೆ $24 ಮಿಲಿಯನ್. ಹಾಗೂ 8ನೇ ಪ್ಲೇಸ್ ನಲ್ಲಿ ಬರುವಂತವರು ರಾಹುಲ್ ದ್ರಾವಿಡ್. ಇವರು ಗೋಡೆ ಅಂತಾನೆ ಒಂದು ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ಒಂದು ಸಾಲಿಡ್ ಬ್ಯಾಟಿಂಗ್ ಟೆಕ್ನಿಕ್ ಹಾಗೂ ಲಾಂಗ್ ಇನ್ನಿಂಗ್ಸ್ ಅನ್ನ ಕಟ್ಟುವಲ್ಲಿ ತುಂಬಾನೇ ಒಂದು ದೊಡ್ಡ ಸ್ಕಿಲ್ಸ್ ಅನ್ನ ಇಟ್ಕೊಂಡಿದ್ದಾರೆ. ಫ್ಯಾನ್ಸ್ ಕೂಡ ಇವರ ಒಂದು ಕ್ಯಾರೆಕ್ಟರ್ ಹಾಗೂ ಮ್ಯಾನರಿಸಮ್ ಅನ್ನ ತುಂಬಾನೇ ಇಷ್ಟಪಡ್ತಾರೆ. ಇವರ ಒಂದು ನೆಟ್ವರ್ತ್ ಅನ್ನ ನೋಡೋದಾದ್ರೆ $24 ಮಿಲಿಯನ್. ಸೊ 7ನೇ ಒಂದು ಪ್ಲೇಸ್ ನಲ್ಲಿ ಬರುವಂತವರು ಎಡಗೈ ಬ್ಯಾಟ್ಸ್ಮನ್ ಆದಂತ ಸುರೇಶ್ ರೈನಾ ಅವರು. ಇವರ ಒಂದು ಅಗ್ರೆಸಿವ್ ಬ್ಯಾಟಿಂಗ್ ನಿಂದ ಹಾಗೂ ಕ್ವಿಕ್ ಆಗಿ ರನ್ ಅನ್ನ ಸ್ಕೋರ್ ಮಾಡುವಲ್ಲಿ ತುಂಬಾನೇ ಒಂದು ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಇವರು ಕೂಡ ಇಂಡಿಯಾ ಪರವಾಗಿ 2011ರ ವರ್ಲ್ಡ್ ಕಪ್ ವಿನ್ನಿಂಗ್ ನಲ್ಲಿ ಪಾರ್ಟ್ ಆಗಿದ್ರು ಹಾಗೂ IPL ನಲ್ಲೂ ಕೂಡ ಒಳ್ಳೆ ಪ್ರದರ್ಶನ ಕೊಟ್ಟು ಮಿಸ್ಟರ್ IPL ಅಂತ ಪ್ರಖ್ಯಾತಿ ಕೂಡ ಇದೆ. ಹೀಗಾಗಿ ಇವರ ಒಂದು ನೆಟ್ವರ್ತ್ ಎಷ್ಟಿದೆ ಅಂತಂದ್ರೆ $25 ಮಿಲಿಯನ್. 6ನೇ ಒಂದು ಪೊಸಿಷನ್ ಅಲ್ಲಿ ಬರುವಂತವರು ಸಿಕ್ಸರ್ ಕಿಂಗ್ ಆದಂತಹ ಯುವರಾಜ್ ಸಿಂಗ್ ಅವರು. ಇವರ ಒಂದು ಪವರ್ಫುಲ್ ಬ್ಯಾಟಿಂಗ್ ಹಾಗೂ ಕ್ವಿಕ್ ಫೀಲ್ಡಿಂಗ್ ಆಗಿ ತುಂಬಾನೇ ಖ್ಯಾತಿಯನ್ನು ಹೊಂದಿದ್ದಾರೆ. ಕೂಡ 2011ರ ಒಂದು ವರ್ಲ್ಡ್ ಕಪ್ ವಿನ್ನಿಂಗ್ ನಲ್ಲಿ ಮ್ಯಾನ್ ಆಫ್ ದಿ ಟೂರ್ನಮೆಂಟ್ ಅನ್ನು ಪಡೆದಿದ್ರು. ಇವರ ಒಂದು ನೆಟ್ವರ್ತ್ ಎಷ್ಟಿದೆ ಅಂತ ನೋಡೋದಾದ್ರೆ $35 ಮಿಲಿಯನ್. ಸೊ 5ನೇ ಪ್ಲೇಸ್ ನಲ್ಲಿ ಯಾರನ್ನ ನೋಡಬಹುದು ಅಂತಂದ್ರೆ ವೀರೇಂದ್ರ ಸೆಹ್ವಾಗ್ ಅವರು. ಇವರು ನಮ್ಮ ಭಾರತ ಕಂಡಂತಹ ಮೋಸ್ಟ್ ಡಿಸ್ಟ್ರಕ್ಟಿವ್ ಓಪನಿಂಗ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ಬೋದು. ಇವರ ಒಂದು ಬ್ಯಾಟಿಂಗ್ ನಲ್ಲಿ ತುಂಬಾನೇ ಒಂದು ರೆಕಾರ್ಡ್ಸ್ ಗಳನ್ನ ಮಾಡಿದ್ದಾರೆ. ಇವರು ಕೂಡ 2011ರ ODI ವರ್ಲ್ಡ್ ಕಪ್ ವಿನ್ನಿಂಗ್ ಅಲ್ಲಿ ಪ್ರಮುಖವಾದ ಪಾರ್ಟ್ ಅನ್ನ ವಹಿಸಿದ್ರು. ಸೊ ಇವರ ಒಂದು ನೆಟ್ವರ್ತ್ ಎಷ್ಟಿದೆ ಅಂತ ನೋಡೋದಾದ್ರೆ $45 ಮಿಲಿಯನ್. 4ನೇ ಒಂದು ಪ್ಲೇಸ್ ನಲ್ಲಿ ದಾದಾ ಎಂದು ಪ್ರಖ್ಯಾತಿಯಾದಂಥ ಸೌರವ್ ಗಂಗೂಲಿ ಅವರು. ಇವರು ತುಂಬಾ ಒಂದು ವರ್ಷಗಳ ಕಾಲ ಇಂಡಿಯನ್ ಟೀಮ್ ನ ಕ್ಯಾಪ್ಟನ್ ಕೂಡ ಆಗಿದ್ರು. ನಮ್ಮ ಒಂದು ಇಂಡಿಯನ್ ಟೀಮ್ ನ ಕಾಂಪಿಟೇಟಿವ್ ಟೀಮ್ ಆಗಿ ಟರ್ನ್ ಮಾಡುವಲ್ಲಿ ತುಂಬಾನೇ ಒಂದು ಕ್ರೂಷಿಯಲ್ ರೋಲ್ ಅನ್ನ ವಹಿಸಿದ್ದಾರೆ ಹಾಗೂ ಕೆಲಕಾಲ BCCIನ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಇವರ ಒಂದು ನೆಟ್ವರ್ತ್ ಎಷ್ಟಿದೆ ಅಂತ ನೋಡೋದಾದ್ರೆ $50 ಮಿಲಿಯನ್. ಈಗ 3ನೇ ಪ್ಲೇಸ್ ನಲ್ಲಿ ಬರುವಂತವರು ಚೇಸ್ ಮಾಸ್ಟರ್ ಆದಂತ ನಮ್ಮ ಕಿಂಗ್ ಕೊಹ್ಲಿ ಅವರು. ಇವರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಯಾಕೆಂದ್ರೆ ಇಡೀ ಜಗತ್ತು ಇಂಡಿಯನ್ ಕ್ರಿಕೆಟ್ನತ್ತ ನೋಡುವಂತೆ ಮಾಡಿದವರು ವಿರಾಟ್ ಕೊಹ್ಲಿ ಅಂತಾನೆ ಹೇಳ್ಬೋದು. ತುಂಬಾನೇ ರೆಕಾರ್ಡ್ಸ್ ಗಳನ್ನ ಮಾಡಿದ್ದಾರೆ. ಅವ್ಯಾವುದು ಅಂತ ನೋಡಕ್ ಹೋದ್ರೆ ಫಾಸ್ಟೆಸ್ಟ್ ಪ್ಲೇಯರ್ ಆಗಿ 8,000 ರನ್ನು, 9,000 ರನ್ನು, 10,000 ರನ್ನು ಮತ್ತು 11,000 ರನ್ಗಳನ್ನ ಒನ್ ಡೇ ಇಂಟರ್ನ್ಯಾಷನಲ್ಸ್ ಅಲ್ಲಿ ಮಾಡಿದವರು ಇವರೊಬ್ಬರೇ. ಇವರು ಅಗ್ರೆಸಿವ್ ಪ್ಲೇಯಿಂಗ್ ಸ್ಟೈಲ್ ನಲ್ಲಿ ತುಂಬಾನೇ ಒಂದು ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ಸೊ ಇವರ ಒಂದು ನೆಟ್ವರ್ತ್ ಎಷ್ಟಿದೆ ಅಂತ ನೋಡೋದಾದ್ರೆ $93 ಮಿಲಿಯನ್. ಹಾಗೂ 2ನೇ ಪ್ಲೇಸ್ ನಲ್ಲಿ ನಾವು ನೋಡೋದಾದ್ರೆ ನಮ್ಮ ಕ್ಯಾಪ್ಟನ್ ಕೂಲ್ ಆದಂತಹ ಮಹೇಂದ್ರ ಸಿಂಗ್ ಧೋನಿ ಅವರು. ಇವರು ನಮ್ಮ ಇಂಡಿಯನ್ ಟೀಮ್ಗೆ ಸಿಕ್ಕಂತಹ ಮೋಸ್ಟ್ ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ 2007ರ ಒಂದು T20 ವರ್ಲ್ಡ್ ಕಪ್ ವಿನ್ನಿಂಗ್ ಹಾಗೂ 2011ರ ಒಂದು ODI ವರ್ಲ್ಡ್ ಕಪ್ ವಿನ್ನಿಂಗ್ ನಲ್ಲಿ ಇವರು ಕ್ಯಾಪ್ಟನ್ ಆಗಿದ್ರು. ಇವರ ಒಂದು ನೆಟ್ವರ್ಕ್ ಬಂದು $110 ಮಿಲಿಯನ್. ಹೀಗಾಗಿ ಇವರು ಸೆಕೆಂಡ್ ರಿಚೆಸ್ಟ್ ಇಂಡಿಯನ್ ಕ್ರಿಕೆಟರ್ ಅಂತ ಹೇಳ್ಬೋದು. ಸೊ ಕೊನೆಯದಾಗಿ ನಂಬರ್ 1 ಸ್ಥಾನಕ್ಕೆ ಯಾರನ್ನ ನೋಡೋದಾದ್ರೆ ಅದು ನಮ್ಮ ಕ್ರಿಕೆಟ್ ದೇವರಾದಂತಹ ಸಚಿನ್ ತೆಂಡೂಲ್ಕರ್ ಅವರು. ಇವರು ಕ್ರಿಕೆಟ್ ಒಂದು ಗೇಮ್ನ ಒಂದು ಲೆಜೆಂಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಫಾರ್ಮೆಟ್ಗಳಲ್ಲಿ ಅಂದ್ರೆ T20 ವರ್ಲ್ಡ್ ಕಪ್ ಟೆಸ್ಟ್ಗಳಲ್ಲಿ ಹೈಯೆಸ್ಟ್ ರನ್ ಅನ್ನ ಬಾರಿಸೋರು ಇವರೊಬ್ಬರೇ. ಇವರು ಮಾಡಿದಂತ ರೆಕಾರ್ಡ್ಸ್ ಗಳಿಗೆ ಲೆಕ್ಕನೇ ಇಲ್ಲ. 100 ಇಂಟರ್ನ್ಯಾಷನಲ್ ಸೆಂಚುರಿಗಳನ್ನ ಬಾರಿಸಿದ ಏಕೈಕ ಬ್ಯಾಟ್ಸ್ಮನ್ ಅಂತಂದ್ರೆ ಅವರು ಸಚಿನ್ ತೆಂಡೂಲ್ಕರ್. ಹೀಗಾಗಿ ಇವರನ್ನ ನಂಬರ್ 1 ರಿಚೆಸ್ಟ್ ಕ್ರಿಕೆಟರ್ ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ಸರ್ಪ್ರೈಸ್ ಇರೋದಿಲ್ಲ. ಇವರ ಒಂದು ನೆಟ್ವರ್ತ್ ಎಷ್ಟಿದೆ ಅಂತ ನೋಡೋದಾದ್ರೆ $150 ಮಿಲಿಯನ್. ಸೊ ಇದಾಗಿತ್ತು ಟಾಪ್ 10 ರಿಚೆಸ್ಟ್ ಇಂಡಿಯನ್ ಕ್ರಿಕೆಟರ್ಸ್ ಯಾರು ಅಂತ. ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ತರಹದ ಕಂಟೆಂಟ್ ನೊಂದಿಗೆ ಮತ್ತೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.